ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರೇ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಸ್ಥಳೀಯರು. ಬಿಹಾರ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಆದರೆ ಸದ್ಯಕ್ಕೆ ಆತನ ಪತ್ತೆ ಹಚ್ಚುವಲ್ಲಿ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಆದರೆ ಪೊಲೀಸ್ ಠಾಣೆ ಮುಂದೆ ಜನರ ಆಕ್ರೋಶ ಯಾವ ಮಟ್ಟಿಗೆ ಸ್ಫೋಟವಾಗಿದೆ ಅನ್ನೋದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಖುಷಿ ಸಂಗತಿ ಅಂದ್ರೆ ಅಟ್ಲೀಸ್ಟ್ ಇಂಥ ಗಂಭೀರವಾದ ವಿಚಾರದಲ್ಲಾದರೂ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನ ಹೋರಾಟ ಮಾಡ್ತಿದ್ದಾರೆ. ಪಕ್ಷಾತೀತವಾಗಿ ನೊಂದ ಬಾಲಕಿಯ ತಂದೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ರಾಜಕೀಯ ಮುಖಂಡರು. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿ. ಸರ್, ಇದು ಬೆಳಗ್ಗೆ 11 ಗಂಟೆ ಸುಮಾರು ಆಗಿದೆ ಸರ್. ಇದು ಈ ಕೃತ್ಯ ಆಗಿದೆ. ಅಲ್ಲಿ ನಮ್ಮ ಲೋಕಲ್ ಯಂಗ್ಸ್ಟರ್ಸ್ ಇದಾರಲ್ಲ ಸರ್, ಅದು ಕಂಡು ಬಂದಿದೆ ಸರ್. ಅದು ಇವು ಮಾಡೋ ಹ್ಯಾಬಿಟ್ಸ್ ನೋಡಿಕೊಂಡು ಒಮ್ಮೆ ಅಬ್ಸರ್ವೇಷನ್ ಮಾಡಿಕೊಂಡು ಅವ್ಗೆ ಹಿಡಿದಾರ ಸರ್. ಹಿಡಿದು ಪೊಲೀಸ್ ಹವಾಲೆ ಕೊಟ್ಟಾರ ಸರ್. ಇದು 6 ತಿಂಗಳಿಗೆ 2ನೇ ಆಗಿದೆ ಸರ್. ಈಗ ಎರಡನೇದು ಅಟೆಂಪ್ಟ್ ಆಗಿರೋದು. ಒಂದು ಹುಡುಗಿಗೆ ಆಗಿತ್ತು, ಅದೇನೋ ಕಾನೂನು ವ್ಯವಸ್ಥೆ ಆಯ್ತು, ಒಳಗಡೆ ಎರಡನೇದು ಹಿಂಗೆ ಹಾಕುವಂತಂದ್ರೆ ನಮ್ಮ ಮಕ್ಕಳು ಸೇಫ್ ಐತಿ. ಯಾಕಂದ್ರೆ ಇಲ್ಲ ಗೌರ್ಮೆಂಟ್ ಸಾಲು ಹೋಗೋ ಮಕ್ಕಳು ಭಾಳ ಅದಾರ ಸರ್. ನಾವು ಕೆಲ್ಸಕ್ಕೆ ಹೋಗೋರು, ಅವ್ರು ಕೆಲ್ಸಕ್ಕೆ ಹೋಗೋರು. ಹೆಚ್ಚು ಕಡಿಮೆ ಅದು ಏನು ಮಾಡೋಣ ಸರ್? ಮನೆ ಕೆಟ್ಟ ಕೆಲಸ ಮಾಡ್ತಾರೆ. ಎಲ್ಲಿಂದ ಬರಲಿ ದುಡ್ಕೊಂಡು ತಿನ್ನಕ್ಕೆ ದಾರಿ ಐತಿ ಇಂಡಿಯಾದಾಗ. ಯಾರಾದ್ರೂ ಎಲ್ಲಾರು ಬರಲಿ, ಆದ್ರೆ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ. ಮನೆ ಕಟ್ಟಕ್ಕೆ ಬಂದಿರ್ತಾನೆ, ಮನೆ ಕಟ್ಟಬೇಕು. ಆದ್ರೆ ಇಂಥವೆಲ್ಲ ನೃತ್ಯ ಮಾಡಿದ್ರೆ ಸಮಸ್ಯೆ ಆಕತ್ತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ, ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ. ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ. ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು. ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂಥ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನು ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕನಗರ ಪೊಲೀಸ್ ಸ್ಟೇಷನ್ ಮಲಗಿದೆಯಾ? ಹಾಗಾದರೆ ಇಡೀ ಬಿಹಾರದ ಎಲ್ಲ ಅಶೋಕನಗರ ಪೊಲೀಸ್ ಸ್ಟೇಷನ್ ಬಿಹಾರದವ್ರನ್ನ ಇಲ್ಲಿಂದ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪ್ರತಿಭಟನೆ ನಡೀತಾ ಇರುವ ಪೊಲೀಸ್ ಠಾಣೆ ಮುಂಭಾಗದಿಂದ ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರೇ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಸ್ಥಳೀಯರು. ಬಿಹಾರ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಆದರೆ ಸದ್ಯಕ್ಕೆ ಆತನ ಪತ್ತೆ ಹಚ್ಚುವಲ್ಲಿ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಆದರೆ ಪೊಲೀಸ್ ಠಾಣೆ ಮುಂದೆ ಜನರ ಆಕ್ರೋಶ ಯಾವ ಮಟ್ಟಿಗೆ ಸ್ಫೋಟವಾಗಿದೆ ಅನ್ನೋದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಖುಷಿ ಸಂಗತಿ ಅಂದ್ರೆ ಅಟ್ಲೀಸ್ಟ್ ಇಂಥ ಗಂಭೀರವಾದ ವಿಚಾರದಲ್ಲಾದರೂ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನ ಹೋರಾಟ ಮಾಡ್ತಿದ್ದಾರೆ. ಪಕ್ಷಾತೀತವಾಗಿ ನೊಂದ ಬಾಲಕಿಯ ತಂದೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ರಾಜಕೀಯ ಮುಖಂಡರು. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಇದ ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗಾರಿ. ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕು.
ಮಾಡ್ಬೇಕಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿ ಸರ್ ಇದು ಬೆಳಗ್ಗೆ 11 ಗಂಟೆ ಸುಮಾರು ಆಗಿದೆ ಸರ್ ಇದು ಈ ಕೃತ್ಯ ಆಗಿದೆ. ಅಲ್ಲಿ ನಮ್ಮ ಲೋಕಲ್ ಯಂಗ್ಸ್ಟರ್ಸ್ ಇದಾರಲ್ಲ ಸರ್, ಅದು ಕಂಡು ಬಂದಿದೆ ಸರ್. ಅದು ಇವು ಮಾಡೋ ಹ್ಯಾಬಿಟ್ಸ್ ನೋಡಿಕೊಂಡು ಒಮ್ಮೆ ಅಬ್ಸರ್ವೇಷನ್ ಮಾಡಿಕೊಂಡು ಅವ್ಗೆ ಹಿಡಿದಾರೆ ಸರ್. ಹಿಡಿದು ಪೊಲೀಸ್ ಹವಾಲೆ ಕೊಟ್ಟರೆ ಸರ್. ಇದು 6 ತಿಂಗಳಿಗೆ 2ನೇ ಆಗಿದೆ ಸರ್. ಈಗ ಇದು 2ನೇದು ಅಟೆಂಪ್ಟ್ ಆಗಿರೋದು. ಒಂದು ಹುಡುಗಿಗೆ ಆಗಿತ್ತು, ಅದೇನೋ ಕಾನೂನು ವ್ಯವಸ್ಥೆ ಆಯ್ತು ಒಳಗಡೆ 2ನೇದು ಹಿಂಗೆ ಹಾಕುಂತಂದ್ರೆ ನಮ್ಮ ಮಕ್ಕಳು ಸೇಫ್ ಎಲ್ಲೈತಿ. ಯಾಕಂದ್ರೆ ಇಲ್ಲ ಗೌರ್ಮೆಂಟ್ ಸಾಲು ಹೋಗೋ ಮಕ್ಕಳು ಭಾಳ ಅದಾರ ಸರ್. ನಾವು ಕೆಲ್ಸಕ್ಕೆ ಹೋಗೋರು, ಅವ್ರು ಕೆಲ್ಸಕ್ಕೆ ಹೋಗೋರು, ಹೆಚ್ಚು ಕಡಿಮೆ ಅದು ಏನು ಮಾಡೋಣ ಸರ್. ಮನಿ ಕೆಟ್ಟ ಕೆಲಸ ಮಾಡ್ತಾರೆ, ಎಲ್ಲಿಂದಾರ ಬರಲಿ ದುಡ್ಕೊಂಡು ತಿನ್ನಕ್ಕೆ ದಾರಿ ಐತಿ ಇಂಡಿಯಾದಾಗ ಯಾರಾದ್ರೂ ಎಲ್ಲಾರು ಬರಲಿ. ಆದ್ರೆ ಇಂಥವೆಲ್ಲ ಮಾಡಂತೇಳಿ ಹೇಳಲ್ಲ. ಮನಿ ಕಟ್ಟಕ್ಕೆ ಬಂದಿರ್ತಾನ, ಮನಿ ಕಟ್ಟಬೇಕು. ಆದ್ರೆ ಇಂಥವೆಲ್ಲ ವೃತ್ಯ ಮಾಡಿದ್ರೆ ಸಮಸ್ಯೆ ಆಕತೆ. ಆಮೇಲೆ ಪಬ್ಲಿಕ್ ಇದು ಕಾನೂನು ರೀತಿ ಮಾಡಲಿಲ್ಲ, ಪಬ್ಲಿಕ್ ಮಾತ್ರ ಬಿಡಂಗಿಲ್ಲ. ಪಬ್ಲಿಕ್ ಕೈ ಕೊಡ್ರಿ ಅಂತ ನಾವು ಹೇಳ್ತೀವಿ. ಆಮೇಲೆ ಪಬ್ಲಿಕ್ ಕೈ ಕೊಟ್ಬಿಡ್ರಿ, ಕಾನೂನು ರೀತಿ ಅಲ್ಲಿನ ಪಬ್ಲಿಕ್ ಕೊಡ್ರಿ. ನಾವು ಇದು ಹೋರಾಟ ಇದು ಇಲ್ಲಿಗೆ ಅಲ್ಲ, ಇದು ಮತ್ತೆ ಇವತ್ತು ಬಿಟ್ಟು ಮತ್ತೆ 2 ದಿನ ಬಿಟ್ಟು ಬರೋದೇನಿಲ್ಲ ನಮ್ದು. ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಷ್ಠಿತ ವಿಜಯನಗರದ ಲೈನ್ ಸ್ಕೂಲ್ನ ಎದುರುಗಡೆ ಇರುವಂಥ ಸ್ಥಳದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಬಿಹಾರಿ ಮೂಲದ ಸೈಕೋಪಾತಿ 5 ನಿಮಿಷಗಳ ಕಾಲ ಎಂಟೈರ್ ಏರಿಯಾವನ್ನು ಸುತ್ತಾಡ್ತಾ ಇರ್ತಾರೆ. ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದನ್ನು ಗಮನಿಸ್ತಾ ಇಲ್ಲ. ಹಗಲು ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅವರು. ಇದನ್ನು ಯಾಕೆ ಗಮನಿಸ್ತಾ ಇಲ್ಲ ಪೊಲೀಸ್ ಇಲಾಖೆಯವರು? ಇಡೀ ಎಂಟೈರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಮಲಗಿದೆಯಾ? ಹಾಗಾದರೆ ಇಡೀ ಬಿಹಾರದ ಎಲ್ಲ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಬಿಹಾರದವ್ರನ್ನ ಇಲ್ಲಿಂದ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪ್ರತಿಭಟನೆ ನಡೀತಾ ಇರುವ ಪೊಲೀಸ್ ಠಾಣೆ ಮುಂಭಾಗದಿಂದ ಬಾಲಕಿಯನ್ನ ಕೊಂದ ಸೈಕೋಪಾತ್ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣೆ ಎದುರೇ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಸ್ಥಳೀಯರು. ಬಿಹಾರ ಮೂಲದ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಆದರೆ ಸದ್ಯಕ್ಕೆ ಆತನ ಪತ್ತೆ ಹಚ್ಚುವಲ್ಲಿ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಪೊಲೀಸರು. ಆದರೆ ಪೊಲೀಸ್ ಠಾಣೆ ಮುಂದೆ ಜನರ ಆಕ್ರೋಶ ಯಾವ ಮಟ್ಟಿಗೆ ಸ್ಫೋಟವಾಗಿದೆ ಅನ್ನೋದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಖುಷಿ ಸಂಗತಿ ಅಂದರೆ ಅಟ್ಲೀಸ್ಟ್ ಇಂಥ ಗಂಭೀರವಾದ ವಿಚಾರದಲ್ಲಾದರೂ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನ ಹೋರಾಟ ಮಾಡ್ತಿದ್ದಾರೆ. ಪಕ್ಷಾತೀತವಾಗಿ ನೊಂದ ಆ ಬಾಲಕಿಯ ತಂದೆಗೆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ರಾಜಕೀಯ ಮುಖಂಡರು. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ಇದು ಕೇಸ್ ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವುದೋ ಬಿಹಾರಿ ಹುಡುಗಂಗಂತ ನಮ್ಮ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೆ ಏನು ಜೈಲಿಗೆ ಹಾಕಿ 4